ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಪ್ರಮುಖವಾಗಿ ನಾನು ನಿಮ್ಮ ಫಸ್ಟ್ ಚಾಪ್ಟರಲ್ಲಿ ಬರಬಹುದಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡೋಣ. ಯಾಕೆ ಅಂತಂದ್ರೆ ನಮಗೆ ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಇಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಇತಿಹಾಸ, ಬೆಳವಣಿಗೆ ಇದೆಲ್ಲಾನು ನೋಡ್ತಾ ಹೋಗ್ತೀವಿ. ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಇಲ್ಲಿ ಪ್ರಮುಖವಾಗಿ ನಾವು ಎರಡು ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗ್ಬೇಕಾಗತ್ತೆ. ಒಂದು ಸಂಸ್ಥೆಗಳ ಬಗ್ಗೆ, ಒಂದು ರಾಷ್ಟ್ರಗಳ ಒಂದು ಸಂಘ, ಇದ್ರ ಬಗ್ಗೆ ನಾವು, ಅಥವಾ ಲೀಗ್ ಆಫ್ ನೇಷನ್, ರಾಷ್ಟ್ರ ಸಂಘ, ಮತ್ತೊಂದು ವಿಶ್ವಸಂಸ್ಥೆ, ಈ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಪ್ರಮುಖವಾಗಿ ನಾವು ಇದರ ಇತಿಹಾಸ ಅಂತಂದಾಗ ನಮ್ಗೆ ಸಹಜವಾಗಿ ಏನಾಗತ್ತೆ ಅಂತಂದ್ರೆ, ಯಾವಾಗಿಂದ ಶುರುವಾಯ್ತು ಅದರ ಐತಿಹಾಸಿಕ ಬೆಳವಣಿಗೆ ಇದೆಲ್ಲಾನು ನೋಡ್ತಾ ಹೋಗ್ಬೇಕಾಗತ್ತೆ. ಬಟ್ ಅದ್ರ ಬದಲು ನಮ್ಗೆ ನೇರವಾಗಿ ಲೀಗ್ ಆಫ್ ನೇಷನ್ ಇಂದಾನೆ ನಾನು ಶುರು ಮಾಡ್ತಾ ಹೋಗ್ತೀನಿ. ಸೊ ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಯಾಕೆ ನಾವು ಇದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಅಥವಾ ಈ ಸೆಮಿಸ್ಟರ್ ಅಲ್ಲಿ ಅಧ್ಯಯನ ಮಾಡ್ತೀವಿ ಅಂದ್ರೆ, ಕಳೆದ ತರಗತಿಯಲ್ಲಿ ನಮ್ಗೇನಾಗಿತ್ತು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಮೂಲ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ನಾವು ಚರ್ಚೆ ಮಾಡ್ತಾ ಹೋದ್ವಿ. ಬಟ್ ಈ ತರಗತಿಯಲ್ಲಿ ನಮ್ಗೆ, ಈ ಸೆಮಿಸ್ಟರ್ ಅಲ್ಲಿ ನಮಗೆ ಬೇಕಾಗಿರುವಂತಹದ್ದು ಅಂತಂದ್ರೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ನುವಂತಹದ್ದು ಇವತ್ತು ಜಾಗತಿಕ ಸರ್ಕಾರ ಇರ್ಬೋದು, ಜಾಗತಿಕ ಸಂಸ್ಥೆಗಳಿರ್ಬೋದು, ಏನನ್ನ ನಾವು ವಿಶ್ವ ಭಾತೃತ್ವ ಅಂತ ಕರಿತಾ ಹೋಗ್ತೀವಿ. ಈ ನೆಲೆಗಟ್ಟಲ್ಲಿ ನಮ್ಗೆ ಏನಾಗತ್ತೆ ಅಂತಂದ್ರೆ, ಇವತ್ತು ಇಡೀ ಜಗತ್ತು ಶಾಂತಿ, ಸಹಕಾರ ಮತ್ತೆ ಸೌಹಾರ್ದಯುತದ ಅಡಿಯಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಈ ಕಾರಣಕ್ಕೆ ನಮ್ಗೇನಾಗತ್ತೆ ಅಂತಂದ್ರೆ, ಜಾಗತಿಕ ಸಂಸ್ಥೆಗಳಿರ್ಬೋದು ಅಥವಾ ಪ್ರಾದೇಶಿಕ ಸಂಸ್ಥೆಗಳ ಒಂದು ಕುರಿತು ನಾವು ಹೆಚ್ಚು ಒತ್ತು ಕೊಡುವಂತಹ ಪ್ರಯತ್ನ ಇಂದಿನ ಸನ್ನಿವೇಶದಲ್ಲಿ ಅಗತ್ಯ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. So students, I don't want to focusing the historical aspect of the international organization, because we go through the study of League of Nations and United Nations. We know the present scenario is very crucial. So the entire world need to peace, cooperation. So the peace and cooperation will be exist on the base of international organization. International organization is the part of the study of international relations. So according to Quincy Wright, international organization was a organization of independent countries. According to Quincy Wright, international organization was a organization of independent countries alliance. It was established on the base of common purpose and cooperation. It was established on the base of common purpose and cooperation. That is called international organization. ವಿದ್ಯಾರ್ಥಿಗಳೇ, ನಮಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತ ಅಂದಾಗ ಸಹಜವಾಗಿ ಏನಾಗುತ್ತೆ ಅಂತಂದ್ರೆ, ಯಾವ ರಾಷ್ಟ್ರಗಳನ್ನ ನೀವು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಕರಿತಾ ಹೋಗ್ತೀವಿ ಅಂದಾಗ, ಇಲ್ಲಿ ಕ್ವೀನ್ಸಿ ರೈಟ್ ಅನ್ನೋ ಒಂದು ಡೆಫಿನೇಷನ್ ನಮಗೆ ಉಪಯೋಗಕ್ಕೆ ಬರುತ್ತೆ. ಯಾರ್ದು? ಕ್ವೀನ್ಸಿ ರೈಟ್. ಇಲ್ಲಿ ಕ್ವೀನ್ಸಿ ರೈಟ್ ಹೇಳೋ ಹಾಗೆ, ಒಂದು ಸಮಾನ ಉದ್ದೇಶಗಳ ಒಂದು ಸಾಧನೆಗಾಗಿ ಅಗತ್ಯ ಇರುವಂತಹ ಸಹಕಾರವನ್ನ ಏರ್ಪಡಿಸುವಂತಹ ಅಥವಾ ಒಂದುಗೂಡಿಸುವ ಸ್ವತಂತ್ರ ರಾಷ್ಟ್ರಗಳ ಒಂದು ಕೂಟ. ಸೊ ಒಂದು ಕಾಮನ್ ಪರ್ಪಸ್ ಇರಬೇಕು, ಅಂದ್ರೆ ಸಮಾನ ಉದ್ದೇಶ ಇರಬೇಕು. ಸೊ ಅದನ್ನ ಮಾಡೋದಿಕ್ಕೆ ಸ್ವತಂತ್ರ ರಾಷ್ಟ್ರಗಳು ತಮ್ಮದೇ ಆಗಿರುವಂತಹ ಒಂದು ಒಕ್ಕೂಟವನ್ನ
ಏರ್ಪಡಿಸ್ಕೊಳ್ತಾ ಹೋಗ್ಬೇಕು. ಆ ಮೂಲಕ ನಾವು ಜಾಗತಿಕ ಒಂದು ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನ ಕಾಪಾಡೋದಿಕ್ಕೆ ಸಾಧ್ಯ. ಅಂದ್ರೆ ಸ್ವತಂತ್ರವಾಗಿರುವಂತಹ ರಾಷ್ಟ್ರಗಳು ತಮ್ಮದೇ ಆಗಿರುವಂತಹ ಒಂದು ಕೂಟದ ಮೂಲಕ ಅಥವಾ ಗುಂಪಿನ ಮೂಲಕ ಜಾಗತಿಕ ಶಾಂತಿಯನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಬಟ್ ಅದಕ್ಕೆ ಒಂದು ಕಾಮನ್ ಪರ್ಪಸ್ ಇರಬೇಕು. ಅದರ ಬೇಸ್ ಏನಾಗಿರ್ಬೇಕಾಗತ್ತೆ ಅಂತಂದ್ರೆ ಸಮಾನ ಉದ್ದೇಶವನ್ನ ಹೊಂದಿರಬೇಕಾಗತ್ತೆ. So, the Pincy Right is focusing on independent countries' alliances, common purpose and coordination. So, the main international organization is one of the League of Nations. So, League of Nations ಯಾಕೆ ನಾವು ತಗೊಳ್ತಾ ಹೋಗ್ತೀವಿ ಅಂತಂದ್ರೆ, ಪ್ರಾರಂಭದಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಜಾಗತಿಕ ಸಂಸ್ಥೆ ಅನ್ನುವಂತಹ ಒಂದು ಹೆಸರನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ನಾವು ನೋಡ್ತಾ ಹೋಗ್ತೀವಿ. 20ನೇ ಶತಮಾನದಲ್ಲಿ ಏನಾಗುತ್ತೆ ಅಂತಂದ್ರೆ, ಎಸ್ಪೆಷಲಿ ಯಾವ ರಾಷ್ಟ್ರ ರಾಜ್ಯ ಪದ್ಧತಿಯ ಬೆಳವಣಿಗೆ, ಯುರೋಪಿಯನ್ ಆಧಾರಿತ ಒಂದು ವ್ಯವಸ್ಥೆ ಏನಾಗತ್ತೆ ಅಂತಂದ್ರೆ ಅನೇಕ ತರದ ಯುದ್ಧಗಳಿಗೆ ಎಡೆ ಮಾಡ್ಕೊಡ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಏನಾಗತ್ತೆ ಅಂತಂದ್ರೆ 1919ರಲ್ಲಿ ಲೀಗ್ ಆಫ್ ನೇಷನ್ನಿನ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ತಿತ್ವಕ್ಕೆ ತಗೊಂಡ್ ಬರುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ನಾವು ಟುಡೇ ವಿ ಆರ್ ಫೋಕಸಿಂಗ್ ದ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಲೀಗ್ ಆಫ್ ನೇಷನ್, ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಲೀಗ್ ಆಫ್ ನೇಷನ್, ದೆನ್ ಇಂಟ್ರಡಕ್ಷನ್ ಆಫ್ ದ League of Nations. So the League of Nations it is called LN. It was an organization formed immediately after 1919 Paris Peace Conference. The main objects of the League of Nations, the first one is disarmament. The second one is preventing war through collective security. Third one is using negotiation diplomacy to settle disputes between countries. Then improving global welfare. The main objects of the League of Nations is disarmament, preventing war through collective security, using negotiation diplomacy to settle disputes between countries, then improving global welfare. ರಾಷ್ಟ್ರ ಸಂಘ ಅನ್ನುವಂತಹದ್ದು ನಾನು ಹೇಳ್ತಾ ಹೋದೆ ನಿಮ್ಗೆ ಯುರೋಪಿಯನ್ನಿನ ಆಧಾರಿತ ಒಂದು ವ್ಯವಸ್ಥೆ ಆಗಿರುತ್ತೆ. ಇದನ್ನ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಪ್ರಥಮ ಜಾಗತಿಕದ ಫಸ್ಟ್ ವರ್ಲ್ಡ್ ವಾರಿನ ನಂತರ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ತರದ ಒಂದು ಸಂಸ್ಥೆಯ ಅವಶ್ಯಕತೆ ಹುಟ್ಟುತ್ತಾ ಹೋಗುತ್ತೆ. 1920 ನಿಮ್ಗೆ 1920 ಜನವರಿ 10ರಂದು ಇದನ್ನ ಅಸ್ತಿತ್ವಕ್ಕೆ ತಗೊಂಡ್ ಬರುವಂತಹ ಪ್ರಯತ್ನ ಆಗ್ತಾ ಹೋಗುತ್ತೆ. ಯಾವಾಗ 1920 ಜನವರಿ 10 ನಮ್ಗೆ ಲೀಗ್ ಆಫ್ ನೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ದ ಫಾದರ್ ಆಫ್ ಲೀಗ್ ಆಫ್ ನೇಷನ್ ಇಸ್ ವುಡ್ರೋ ವಿಲ್ಸನ್. ಇದರ ಒಂದು ಸ್ಥಾಪಕನನ್ನ ನಾವು ಯಾರು ಅಂತೀವಿ, ಅಮೆರಿಕಾದ ಅಧ್ಯಕ್ಷ ಆಗಿರುವಂತಹ ವುಡ್ರೋ ವಿಲ್ಸನ್ ರವರು ಲೀಗ್ ಆಫ್ ನೇಷನ್ನಿನ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರಾಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಯಾರು? ವುಡ್ರೋ ವಿಲ್ಸನ್. ಸೊ ಇಲ್ಲಿ ನಮ್ಗೆ ಅಮೆರಿಕ ಆ ಸಂದರ್ಭದಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋದಿಲ್ಲ. ಬಟ್ ಆದ್ರೂ ಸಹ ಏನಾಗತ್ತೆ ಅಂತಂದ್ರೆ ಜಾಗತಿಕ ಸಂಸ್ಥೆಗಳ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಅಥವಾ ಅದರ ಒಂದು ಶಾಂತಿಗೆ ಸಂಬಂಧಪಟ್ಟ ಹಾಗೆ ವುಡ್ರೋ ವಿಲ್ಸನ್ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಹೋಗೋದನ್ನ ನೋಡ್ತೀವಿ. ಸೊ ನಾವು ವಿಲ್ಸನ್ನರ ಒಂದು 14 ಅಂಶಗಳ ಒಂದು 14 ಪಾಯಿಂಟ್ಸ್ ಡಿಕ್ಲರೇಷನ್ ಅಂತಾನು ಕರಿತಾ ಹೋಗ್ತೀವಿ. ವುಡ್ರೋ ವಿಲ್ಸನ್ನರ 14 ಅಂಶಗಳ ಆಧಾರದ ಮೇಲೆ ಅಥವಾ ಡಿಕ್ಲರೇಷನ್ನಿನ ಆಧಾರದ ಮೇಲೆ ರಾಷ್ಟ್ರ ಸಂಘವನ್ನ ಅಸ್ತಿತ್ವಕ್ಕೆ ತಗೊಂಡ್ ಬರೋದನ್ನ ನೋಡ್ತೀವಿ. ಪ್ರಮುಖವಾಗಿ ಅದರ ಉದ್ದೇಶ ಅಂತ ಅಂದಾಗ ಮೊದಲನೇದಾಗಿ ಏನಾಗುತ್ತೆ ಅಂತಂದ್ರೆ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊತ್ತನ್ನ ಕೊಡುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಅದು
ನಿಶಸ್ತ್ರೀಕರಣಕ್ಕೆ ಹೊತ್ತನ್ನ ಕೊಡ್ತಾ ಹೋಗೋದನ್ನ ನೋಡ್ತೀವಿ. ಎರಡನೇದಾಗಿ ಅದು ಕೊಡುವಂತಹದ್ದು ಅಂತಂದ್ರೆ ಯುದ್ಧವನ್ನ ತಡೆಗಟ್ಟುವಂತಹದ್ದು, ಸಾಮೂಹಿಕ ಭದ್ರತೆಯ ಮೂಲಕ ಯುದ್ಧವನ್ನ ತಡೆಗಟ್ಟುವಂತಹ ಪ್ರಯತ್ನ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಮೂರನೇದಾಗಿ ನಾವು ನೋಡುವಂತಹದ್ದು ಅಂತಂದ್ರೆ ಸಂಧಾನದ ಮೂಲಕ ಅಥವಾ ರಾಯಭಾರತ್ವದ ಮೂಲಕ ಬಿಕ್ಕಟ್ಟುಗಳನ್ನ ನಿವಾರಿಸುವಂತಹದ್ದು. ಮೂರನೇದು ಸಂಧಾನ ಅಥವಾ ರಾಯಭಾರತ್ವದ ಮೂಲಕ ಬಿಕ್ಕಟ್ಟುಗಳನ್ನ ನಿವಾರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ನಾಲ್ಕನೇದಾಗಿ ಜಾಗತಿಕವಾಗಿರುವಂತಹ ಒಂದು ಕಲ್ಯಾಣ ಅಥವಾ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಇದು ಹೆಚ್ಚು ಒತ್ತನ್ನ ಕೊಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಫಸ್ಟ್ ಯು ಮೆನ್ಷನ್ ದ ಡೇಟ್ 1920 January 10th. The main exponent are father of the League of Nations, Woodrow Wilson, and 14 points of declaration is the main objectives of the League of Nations. So disarmament, preventing war through collective security, using negotiation diplomacy, then improving global welfare. These are the main objectives of the League of Nations. ಸೊ ಇಲ್ಲಿ ನಮ್ಗೆ ರಾಷ್ಟ್ರ ಸಂಘದ ಉದ್ದೇಶ ಮತ್ತೆ ಗುರಿ ಅಂದಾಗ ನಮ್ಗೆ ವಿ ಡೋಂಟ್ ಫೋಕಸಿಂಗ್ ಆನ್ ದ ಆರಿಜಿನ್ ಅಂಡ್ ಎಂಟೈರ್ ಡೀಟೇಲ್ ಆಫ್ ದ ಹಿಸ್ಟ್ರಿ ಆಫ್ ದ ಲೀಗ್ ಆಫ್ ನೇಷನ್ ಇಸ್ ನಾಟ್ ನೆಸೆಸರಿ. ದೆನ್ ಯು ಗೋ ಥ್ರೂ ದ ಮೇನ್ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಲೀಗ್ ಆಫ್ ನೇಷನ್. ಸೊ ಇಲ್ಲಿ ನಿಮ್ಗೆ ಲ್ಯಾಂಗ್ವೇಜು ಅದರ ಇದಕ್ಕೆ ಸಂಬಂಧಪಟ್ಟಾಗೆ ಅದೆಲ್ಲ ಇಂಪಾರ್ಟೆಂಟ್ ಏನಾಗೋದಿಲ್ಲ. ಸೊ ಇಲ್ಲಿ ನಮ್ಗೆ ಪ್ರಮುಖವಾಗಿ ಅದರ ಉದ್ದೇಶ ಮತ್ತೆ ಗುರಿಗಳಿಗೆ ನಾವು ಹೆಚ್ಚು ಫೋಕಸ್ ಆಗ್ತಾ ಹೋಗೋಣ. ಸೊ ನಾನು ಆಗ್ಲೇ ಹೇಳ್ತಾ ಹೋದೆ, ಇಲ್ಲಿ 20 ಜನವರಿ 10ರಂದು ಬಂದಂತಹ ಇದರ ಪ್ರಮುಖ ಉದ್ದೇಶ ಏನಾಗಿದೆ ಅಂತ. ಅದರ ಪ್ರಣಾಳಿಕೆಯಲ್ಲಿ ರಾಷ್ಟ್ರ ಸಂಘದ ಗುರಿ ಮತ್ತೆ ಉದ್ದೇಶಗಳು. ಸೊ ಇಲ್ಲಿ ನಮ್ಗೆ ಅದರ ಪ್ರಮುಖವಾಗಿರುವಂತಹ ಉದ್ದೇಶ ಮತ್ತೆ ಗುರಿ ಅಂತಂದಾಗ ಭದ್ರತೆ ಬಗ್ಗೆ ಹೇಳಿದ್ವಿ, ಅಂತಾರಾಷ್ಟ್ರೀಯ ಒಂದು ಸಹಕಾರವನ್ನ ಪ್ರೋತ್ಸಾಹಿಸೋದು ಅಂತ ಹೇಳಿದ್ವಿ, ಯುದ್ಧಕ್ಕೆ ಎಡೆ ಮಾಡ್ಕೊಡದೇ ಇರುವಂತಹದ್ದು ಅಂತ ಹೇಳ್ತಾ ಹೋಗ್ತೀವಿ, ಇವೆಲ್ಲ ಹೇಳ್ತಾ ಹೋಗ್ತೀವಿ. ಸೊ ಇದ್ರ ಜೊತೆಗೆ ಅದರ ಪ್ರಮುಖವಾದಂತಹ ಮುಖ್ಯ ಉದ್ದೇಶ ಅಂತ ಅಂದ್ರೆ ಮೊದಲನೇದಾಗಿ ಯುದ್ಧದ ಕಾರಣಗಳನ್ನ ನಿರ್ಮೂಲನೆ ಮಾಡುವಂತಹದ್ದು. ಯುದ್ಧದ ಕಾರಣಗಳನ್ನ ನಿರ್ಮೂಲನೆ ಮಾಡುವಂತಹದ್ದು. ಎರಡನೇದು ಯುದ್ಧವನ್ನ ತಡೆಯುವಂತಹ ವಿಧಾನಗಳನ್ನ ಗೊತ್ತು ಮಾಡುವಂತಹದ್ದು. ಯುದ್ಧವನ್ನ ತಡೆ ಹಿಡಿಯುವ ವಿಧಾನಗಳನ್ನ ಗೊತ್ತುಪಡಿಸೋದು. ಮೂರನೇದು ಯುದ್ಧಕ್ಕೆ ಪ್ರತಿಬಂಧಕ ವಿಧಾನಗಳನ್ನ ಉಲ್ಲಂಘಿಸುವಂತಹ ರಾಷ್ಟ್ರಗಳ ವಿರುದ್ಧ ಬಹಿಷ್ಕಾರದ ಕ್ರಮಗಳನ್ನ ಕೈಗೊಳ್ಳುವಂತಹದ್ದು. ನಾಲ್ಕನೇದು ವಿಶ್ವದಲ್ಲಿ ಶಾಂತಿಯನ್ನ ಕಾಪಾಡುವಂತಹದ್ದು. ಐದನೇದು ವಸಾಹತುಗಳಲ್ಲಿನ ಜನರ ಹಿತಾಸಕ್ತಿಯನ್ನ ಕಾಪಾಡುವಂತಹದ್ದು ಮತ್ತೆ ಅವರ ಅಭಿವೃದ್ಧಿಗೆ ನೆರವನ್ನ ನೀಡುವಂತಹದ್ದು. ಆರನೇದು ರಾಷ್ಟ್ರಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನ ಪಂಚಾಯಿತಿಯ ಮೂಲಕ ಇತ್ಯರ್ಥಪಡಿಸುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇ ತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಧ್ಯೇಯೋದ್ದೇಶಗಳನ್ನ ಕಾರ್ಯರೂಪಕ್ಕೆ ತರೋದಿಕ್ಕೆ ಸ್ಥಾಯಿ ಸಮಿತಿಗಳನ್ನ ಅಸ್ತಿತ್ವಕ್ಕೆ ತಗೊಂಡ್ಬರುವಂತಹದ್ದು. ಸೊ ಇಲ್ಲಿ ಒಂದು ಯುದ್ಧಕ್ಕೆ ಕಾರಣವಾಗುವಂತಹ ಅಂಶಗಳು, ಯುದ್ಧಕ್ಕೆ ಬೇಕಾಗಿರುವಂತಹ ಪ್ರತಿಬಂಧಕಗಳನ್ನ ನಿವಾರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುವಂತಹದ್ದು. ವಸಾಹತು ರಾಷ್ಟ್ರಗಳು ಆ ಸಂದರ್ಭದಲ್ಲಿ ಇದ್ದಂತಹ ಒಂದು ಕಲೋನಿಯಲ್ ಕಾನ್ಸೆಪ್ಟ್ ಏನಿರುತ್ತಲ್ಲ, ವಸಾಹತು ಒಂದು ಪರಿಕಲ್ಪನೆಯಲ್ಲಿ ಅನೇಕ ಯುರೋಪಿಯನ್ ಕಂಟ್ರೀಸು ಏಷ್ಯಾ ಮತ್ತೆ ಆಫ್ರಿಕಾದಲ್ಲಿ ತಮ್ಮದೇ ಆಗಿರುವಂತಹ ನಿಯಂತ್ರಣವನ್ನ ಹೊಂದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದನ್ನ ನಿವಾರಿಸುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಉದ್ದೇಶಗಳನ್ನ ಆಧಾರವಾಗಿ ಇಟ್ಕೊಂಡು ಇದು ಕೆಲಸ ಮಾಡ್ತಾ ಹೋಗುತ್ತೆ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಲೀಗ್ ಆಫ್ ನೇಷನ್, ದ ಮೇನ್ ಏಮ್ಸ್ ಆಫ್ ದ ಲೀಗ್ ಆಫ್ ನೇಷನ್ ಟು ಪ್ರಿವೆಂಟ್ ದ ವಾರ್ ಅಂಡ್ establishment of the peaceful and cooperation among the nations. Then protect the interest of the colonial people.
then they try to resolve the problem among the countries. So these are the main objectives of the League of Nations. ಸೊ ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಒಂದು ಪ್ರಣಾಳಿಕೆಯನ್ನ ನಾವು ನೋಡ್ತಾ ಹೋದಾಗ ಇದು ಒಟ್ಟು 26 ವಿಧಿಗಳನ್ನ, ದ preamble of the League of Nations, it's 26 articles. ಸೊ 26 ವಿಧಿಗಳನ್ನ ಇದು ಒಳಗೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದು ವರ್ಸಲೇಸ್ ಶಾಂತಿ ಒಪ್ಪಂದದ ಒಂದು ಮೊದಲನೇ ಭಾಗ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ರಾಷ್ಟ್ರ ಸಂಘದ ಒಂದು ಪ್ರಸ್ತಾವನೆ ಎಷ್ಟನ್ನ ಹೊಂದಿದೆ? 26 ಆರ್ಟಿಕಲ್ಸ್ ಅನ್ನ ಒಳಗೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮಗೆ ಈ 26 ಆರ್ಟಿಕಲ್ಸ್ ಇಟ್ ಇಸ್ ದ ಪಾರ್ಟ್ ಆಫ್ ದ ವರ್ಸಲೇಸ್ ಒಪ್ಪಂದ ಅಥವಾ ವರ್ಸಲೇಸ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಾಗೆ ಬರೋದನ್ನ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಮೊದಲ 7 ವಿಧಿಗಳು ನಿಮಗೆ ಅದರ ಸದಸ್ಯತ್ವಕ್ಕೆ ಸಂಬಂಧಪಟ್ಟಾಗೆ, ಅದರ ಒಂದು ಸಂವಿಧಾನಾತ್ಮಕ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ವಿವರಿಸಿದ್ರೆ, 8ರಿಂದ 17ವರೆಗಿನ ವಿಧಿಗಳು ವಿಶ್ವಶಾಂತಿ ಮತ್ತೆ ರಕ್ಷಣೆಗೆ ಸಂಬಂಧಪಟ್ಟಾಗೆ ಅಸ್ತಿತ್ವದಲ್ಲಿರೋದನ್ನ ನೋಡ್ತೀವಿ. 18ರಿಂದ 21ರ ವಿಧಿಗಳು ಒಪ್ಪಂದಗಳು ಮತ್ತೆ ಕೂಟಗಳು ಮತ್ತೆ ಶಾಂತಿಯುತ ಬದಲಾವಣೆಗೆ ಸಂಬಂಧಪಟ್ಟಾಗೆ ಇದ್ರೆ, ಉಳಿದ ಒಂದು 5 ವಿಧಿಗಳು ಅಂದ್ರೆ 23ರಿಂದ 28ನೇವರೆಗಿನ ವಿಧಿಗಳೇನಾಗತ್ತೆ ಅಂದ್ರೆ ಪ್ರಣಾಳಿಕೆಯ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಾಗೆ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ರಾಷ್ಟ್ರ ಸಂಘ ಒಂದು ಫಸ್ಟ್ ಆರ್ಗನೈಸೇಷನ್, ಅದ್ರ ಸಂಬಂಧಪಟ್ಟಾಗೆ ಅದರ ಪ್ರಮುಖವಾಗಿರುವಂತಹ ಒಂದು ಉದ್ದೇಶ ಅಂತಂದಾಗ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ತನ್ನದೇ ಆಗಿರುವಂತಹ ಒಂದು ಪ್ರಣಾಳಿಕೆ ಅಥವಾ ತನ್ನದೇ ಆಗಿರುವಂತಹ ಒಂದು ಸಂವಿಧಾನವನ್ನ ಹೊಂದುವಂತಹದ್ರ ಮೂಲಕ ಇಡೀ ವ್ಯವಸ್ಥೆಯ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ನಿಯಮಾವಳಿಗಳನ್ನ ರೂಪಿಸ್ಕೊಂಡಿರೋದನ್ನ ನೋಡ್ತೀವಿ. ಈ ಎಲ್ಲಾ ನಿಯಮಾವಳಿಗಳು ಯಾವುದರ ಒಂದು ಭಾಗವಾಗಿರುತ್ತೆ ಅಂತಂದ್ರೆ ವರ್ಸಲೇಸ್ ಒಪ್ಪಂದದ ಒಂದು ಭಾಗವಾಗ್ತಾ ಹೋಗುತ್ತೆ. ಸೊ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಲೀಗ್ ಆಫ್ ನೇಷನ್ is like the preamble of it's one preamble and it's 26 articles. So this entire declaration is part of the Versailles agreement, Versailles peaceful agreement. So the first 7 articles related to the membership and constitutional system of the League of Nations. The first 7 articles related to membership and the structure and constitutional system of the League of Nations. 8 to 17 articles related to world peace, 18 to 21 articles related to agreements and peaceful settlements. Then 5 articles, 23 to 26 articles is related to the amendment process, international cooperation, then welfare of the world. So these are the constitution of League of Nations. These are the constitution of League of Nations. This is the part of the Versailles agreement. So then we are focusing on the structure of the League of Nations. Structure of the League of Nations. ಸೊ ನಮ್ಗೆ ಈಗ ನಾವು ಲೀಗ್ ಆಫ್ ನೇಷನ್ನಿನ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ, ಯಾವುದಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ ಪ್ರಣಾಳಿಕೆಗೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡಿದ್ವಿ. ಲೀಗ್ ಆಫ್ ನೇಷನ್ನಿನ ಒಂದು ಸಂವಿಧಾನ ಹೇಗೆ ರೂಪುಗೊಂಡಿದೆ, ಎಷ್ಟು ಆರ್ಟಿಕಲ್ಗಳನ್ನ ಹೊಂದಿದೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಅದರ ರಚನೆ ಅನ್ನುವಂತಹದ್ದು ಹೇಗಿರುತ್ತೆ, ಯಾವ ಮಾದರಿಯ ಒಂದು ಸ್ಟ್ರಕ್ಚರ್ ಅನ್ನ ಅದು ಹೊಂದಿರುತ್ತೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ದೆನ್ ದ ಮೆಂಬರ್ಸ್ ಆಫ್ ದ ಲೀಗ್ ಆಫ್ ನೇಷನ್, ದ ಮೆಂಬರ್ಶಿಪ್ ಅನ್ನುವಂತಹದ್ದು, ಸದಸ್ಯರು ಅನ್ನುವಂತಹದ್ದು ಇಲ್ಲಿ ಬಹಳ ಪ್ರಮುಖವಾಗಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ದ ಫಸ್ಟ್ ಥಿಂಗ್ ಈಸ್ ಮೆಂಬರ್ಸ್ ಆಫ್ ದ ಲೀಗ್ ಆಫ್ ನೇಷನ್. ದೇರ್ ಆರ್ 3 ಕ್ಯಾಟಗರೀಸ್. ಇಲ್ಲಿ 3 ವರ್ಗದ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡ್ತಾ ಹೋಗ್ತೀವಿ. 3 ವರ್ಗದ ಸದಸ್ಯ ರಾಷ್ಟ್ರಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಮಗೆ ಮೊದಲನೇದು ಅಂತಂದ್ರೆ ವರ್ಸಲೇಸ್ ಒಪ್ಪಂದವನ್ನ ಒಪ್ಪಿ ಅದಕ್ಕೆ ಸಹಿ ಮಾಡಿದಂತಹ ರಾಷ್ಟ್ರಗಳು.
ವರ್ಸಲೇಸ್ ಒಪ್ಪಂದವನ್ನ ಒಪ್ಕೊಂಡು ಅದಕ್ಕೆ ಸಹಿ ಮಾಡಿದಂತಹ ರಾಷ್ಟ್ರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಾವು ನೋಡುವಂತಹದ್ದು ಅಂತಂದ್ರೆ ವರ್ಸಲೇಸ್ ಒಪ್ಪಂದವನ್ನ ಒಪ್ಪಿದ ತಟಸ್ಥ ರಾಷ್ಟ್ರಗಳು, ವರ್ಸಲೇಸ್ ಒಪ್ಪಂದವನ್ನ ಒಪ್ಪಿದ ತಟಸ್ಥ ರಾಷ್ಟ್ರಗಳನ್ನ ನೋಡ್ತಾ ಹೋಗ್ತೀವಿ. ಮೂರನೇದು ಅಂದ್ರೆ ರಾಷ್ಟ್ರ ಸಂಘದ ಪ್ರಣಾಳಿಕೆಯ 1ನೇ ವಿಧಿ ಪ್ರಕಾರ ಸದಸ್ಯತ್ವ ಪಡೆದಂತಹ ರಾಷ್ಟ್ರಗಳು. ರಾಷ್ಟ್ರ ಸಂಘದ ಪ್ರಣಾಳಿಕೆಯ 1ನೇ ವಿಧಿ ಪ್ರಕಾರ ಸದಸ್ಯತ್ವವನ್ನ ಪಡೆದಂತಹ ರಾಷ್ಟ್ರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ 3 ಟೈಪ್ಸ್ ಆಫ್ ಮೆಂಬರ್ಶಿಪ್ ಅಂತ ಅಂದಾಗ, ಸೊ ಪ್ರಮುಖವಾಗಿ ನಾವು ನೋಡುವಂತಹದ್ದು ಅಂತಂದ್ರೆ, ಒಂದು ಪ್ರಾರಂಭದಲ್ಲಿ ಲೀಗ್ ಆಫ್ ನೇಷನ್ ಎಸ್ಟಾಬ್ಲಿಷ್ ಆದಂತಹ ಸಂದರ್ಭದಲ್ಲಿ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಂತಹ ಸದಸ್ಯ ರಾಷ್ಟ್ರಗಳು, ದೆನ್ ಆನಂತರ ಒಪ್ಕೊಂಡು ನ್ಯೂಟ್ರಲ್ ಆಗಿರುವಂತಹ ಸದಸ್ಯರು. ಇದರಲ್ಲಿ ನಿಮ್ಗೆ ಪ್ರಾರಂಭದಲ್ಲಿ ಇದರ ಮೆಂಬರ್ಶಿಪ್ ಅನ್ನ ಬ್ರಿಟನ್ ಇರ್ಬೋದು, ಇಟಲಿ ಇರ್ಬೋದು, ಜಪಾನು ಮತ್ತೆ ಚೀನಾ, ಈ ರಾಷ್ಟ್ರಗಳು ಇದರ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿದ್ದನ್ನ ನೋಡ್ತೀವಿ. ನೆಕ್ಸ್ಟ್ ಇದರ ಮೆಂಬರ್ಶಿಪ್ ಅನ್ನ ಪಡ್ಕೊಂಡು ನ್ಯೂಟ್ರಲ್ ಆಗಿದ್ದಂತಹ ರಾಷ್ಟ್ರ ಅಂದಾಗ ಸ್ವಿಟ್ಜರ್ಲ್ಯಾಂಡು, ಸ್ಪೇನು, ನಾರ್ವೆಯನ್ನ ನೋಡ್ತೀವಿ. ಮೂರನೇದು ಅಂತಂದ್ರೆ, ಸೊ ಇದು ಪ್ರಣಾಳಿಕೆಯನ್ನ ಒಪ್ಕೊಂಡಂತಹ ಇತರ ರಾಷ್ಟ್ರಗಳಲ್ಲಿ ನಾವು ಒಟ್ಟು 29 ಸದಸ್ಯ ರಾಷ್ಟ್ರಗಳನ್ನ ಒಟ್ಟು ಇದು ಹೊಂದಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಿಮ್ಗೆ 1928 ಅಂದ್ರೆ ಅದರ ಒಂದು ಸದಸ್ಯತ್ವದ ಸಂಖ್ಯೆ ಎಷ್ಟಕ್ಕೆ ಇರುತ್ತೆ ಅಂತಂದ್ರೆ 54ಕ್ಕೆ ಅದರ ಮೆಂಬರ್ಶಿಪ್ ಇರುತ್ತೆ. ಬಟ್ ಒನ್ ಥಿಂಗ್ ಅನ್ನುವಂತಹದ್ದು, ಅಮೆರಿಕ ಇದರ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳದೆ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಅಮೆರಿಕ ಇದರ ಸದಸ್ಯತ್ವವನ್ನ ತಗೊಂಡಿರ್ಲಿಲ್ಲ. ಸೊ the membership of the League of Nations, there are 3 categories. The first category from the beginning, who signed the Versailles Agreement, they are the member of the League of Nations. The Britain, Italy, Japan, China, these are the first members of the League of Nations. Then second category members, neutral countries. Neutral means they don't want to, they ಅವರು ಫರನು ಅಲ್ಲ ಮತ್ತೆ ಎಗೇನೆಸ್ಟ್ ಅಲ್ಲದೆ ಇರುವಂತಹ ಒಂದು ರಾಷ್ಟ್ರಗಳು. ಬಟ್ ದೇ ಅಗ್ರೀಡ್ ದ ವರ್ಸಲೇಸ್ agreement. The main countries are Switzerland, Spain and Norway. Then third category, after the establishment of the League of Nations, some countries will agree the principles and constitution of the League of Nations. They get the membership of the League of Nations. So the total members from the beginning 29 countries. 1928 the members of the League of Nations is 54. But one sad thing, America was not the member of the League of Nations. America was not the member of the League of Nations. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದಸ್ಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಇದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಮತ್ತೆ ಅದರ ರಚನೆ ಅಂತ ಅಂದಾಗ, ಅದರ ಸ್ಟ್ರಕ್ಚರ್ ಅಂದಾಗ, ಸೊ ನಾವು ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಲೀಗ್ ಆಫ್ ನೇಷನ್ ನಿಮ್ಗೆ ಎಸ್ಟಾಬ್ಲಿಷ್ ಆಗತ್ತೆ, ಅದರ ಮೆಂಬರ್ಶಿಪ್ ಬಗ್ಗೆ ಮಾತಾಡ್ತೀವಿ. ಸೊ ಅದರ ಉದ್ದೇಶಗಳ ಬಗ್ಗೆ ಮಾತಾಡ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಅದರಲ್ಲಿ ಇರಬಹುದಾದಂತಹ ಒಂದು ಸ್ಟ್ರಕ್ಚರ್ ಅಂತ ಅಂದಾಗ, ಪ್ರಮುಖವಾಗಿ ಮಹಾಸಭೆ, ಮಹಾಮಂಡಲಿ, ಸಚಿವಾಲಯ, ಇದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಸಚಿವಾಲಯ ಮತ್ತೆ ಅಂತಾರಾಷ್ಟ್ರೀಯ ಕಾಯಂ ನ್ಯಾಯಾಲಯ, ಸೆಕ್ರೆಟರಿಯೇಟ್, ದೆನ್ ಕೌನ್ಸಿಲ್, ದೆನ್ ಅದರ್ ಬಾಡೀಸ್ ಆರ್ ಯಾವುದು ಇದಕ್ಕೆ ಇಂಟರ್ನ್ಯಾಷನಲ್ ಯಾವುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲ್, ಸೆಕ್ರೆಟರಿಯೇಟು, ದೆನ್ ಇಂಟರ್ನ್ಯಾಷನಲ್ ಕೋರ್ಟ್ ಇದು ಸಂಬಂಧಪಟ್ಟ ಹಾಗೆ, ದೆನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಸೊ ಇವೆಲ್ಲದ್ರ ಬಗ್ಗೆನೂ ನಾವು ಮಾತಾಡ್ತಾ ಹೋಗ್ಬೇಕಾಗತ್ತೆ. ಸೊ ಫಸ್ಟ್ ಮೆಂಬರ್ಶಿಪ್ ಬಗ್ಗೆ ಹೇಳಿ, ಎರಡನೇದಾಗಿ ಅದರ ಅಂಗರಚನೆ ಅಥವಾ ಪ್ರಧಾನ ಅಂಗಗಳು ಅಂದಾಗ ಮಹಾಸಭೆ, ದೆನ್ ಅದಾದ್ಮೇಲೆ ಮಹಾಮಂಡಲಿ ಮತ್ತೆ ಸಚಿವಾಲಯ, ದೆನ್ ಅಂತಾರಾಷ್ಟ್ರೀಯ
ಕಾಯಂ ನ್ಯಾಯಾಲಯ, ಇಷ್ಟ್ರ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಮ್ಗೆ ಇದನ್ನ ಇನ್ ಡೀಟೈಲ್ ಆಗಿ ಅಂತಾರಾಷ್ಟ್ರೀಯ ಒಂದು ಲೀಗ್ ಆಫ್ ನೇಷನ್ನಿನ ಈ ಸ್ಟ್ರಕ್ಚರ್ ಹೇಗೆ ಕೆಲಸ ಮಾಡುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಅದರ ಒಂದು ರಚನೆ ಹೇಗಿರುತ್ತೆ, ಮತ್ತೆ ಲೀಗ್ ಆಫ್ ನೇಷನ್ನಿನ ಉಳಿದ ಬಾಡಿಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋಂತಹದ್ದು. ಸೊ ಇಲ್ಲಿ ನಿಮ್ಗೆ ಡಿಸಾರ್ನಮೆಂಟ್ ಕಮಿಷನ್ ಇರ್ಬೋದು, ಹೆಲ್ತ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದು ಬೇರೆ ಬೇರೆ ಆರ್ಗನೈಸೇಷನ್ಗಳು. ಸೊ ಇವು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಮೂರು ಬಗ್ಗೆ ನಾವು ಫೋಕಸ್ ಮಾಡ್ಬೇಕಾಗತ್ತೆ. ಯಾವುದು ಅಂತಂದ್ರೆ ಮಹಾಸಭೆ, ಸೆಕ್ರೆಟರಿಯೇಟು, ಕೌನ್ಸಿಲು ಅಂಡ್ ಇದಕ್ಕೆ ಸಂಬಂಧಪಟ್ಟ ಸಚಿವಾಲಯ. ಇಷ್ಟ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಪ್ರಮುಖವಾಗಿ ಪ್ರಶ್ನೆ ಬರೋದಕ್ಕೆ ಸಾಧ್ಯ ಇರೋದು ಅಂತಂದ್ರೆ ಯಾವ್ದ್ರ ಬಗ್ಗೆ ಬರುತ್ತೆ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ದ ಲೀಗ್ ಆಫ್ ನೇಷನ್ ಅಂತ ಬರ್ಬೋದು, ಅಥವಾ ಲೀಗ್ ಆಫ್ ನೇಷನ್ನಿನ ಒಂದು ವಿಫಲತೆಗೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆ ನಿಮಗೆ ಬರ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮಗೆ ಲೀಗ್ ಆಫ್ ನೇಷನ್ನಿನ ಇದರಲ್ಲಿ ನೀವು ನೋಡ್ಬೇಕಾಗಿರುವಂತಹದ್ದು 1920, ದೆನ್ ಅದಕ್ಕೆ ಸಂಬಂಧಪಟ್ಟಂತಹ ವರ್ಸಲೇಸ್ ಒಪ್ಪಂದ, ದೆನ್ ವುಡ್ರೋ ವಿಲ್ಸನ್ ಪ್ರಣಾಳಿಕೆ, ದೆನ್ ಅದರ ಆರ್ಗನೈಸೇಷನ್ ಹೇಗಿದೆ, ಇಷ್ಟನ್ನ ನೀವು ಹೆಚ್ಚು ಕಡಿಮೆ ಗಮನ ಹರಿಸ್ಕೊಂಡು ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಸಂಬಂಧಪಟ್ಟಾಗೆ ಏನಾಗುತ್ತೆ ಅನ್ನುವಂತಹದ್ದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಈ ತರಗತಿಯಲ್ಲಿ ಇಷ್ಟನ್ನ ನಾವು ನೋಡಿದ್ದೀವಿ.